ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಒಬ್ಬ ಚಾಣಾಕ್ಷ ರಾಜಕಾರಣಿ ನೋಡ್ರಿ. ನನ್ನ ರುಂಡ್ ಹೋದರೂ ಸಹಿತ ಬಿ ಜೆ ಪಿ ಬಿಡೋದಿಲ್ಲ, ರುಂಡ್ ಹೋದರೂ ಸಹಿತ ಕಾಂಗ್ರೆಸ್ ಸೇರೋದಿಲ್ಲ. ಗರ್ಜನೆ ಮಾಡಿದ ಗೋಕಾಕದ ಹುಲಿ ಮತ್ತೇನು ರಮೇಶ್ ಸಾವ್ಕಾರ್ ಅಟಂಬಾಂಬ್ ಹಾಕ್ಯಾನ ನೋಡ್ರಿ. 30 ಜನ ಕಾಂಗ್ರೆಸ್ ಶಾಸಕರು ಪ್ರತಿಷ್ಠಿತ ಹೋಟೆಲ್ ಶಾಂಗ್ರಿಲಾದಲ್ಲಿ ಮೀಟಿಂಗ್ ಮಾಡಿದ್ದು ನಿಜ. ಹೋದ ವಾರ ನಾವು ಅಲ್ಲಿದ್ದು ರೀ. ಯಾರ್ಯಾರು ಹೊಂಟಿದ್ರು ಅದೆಲ್ಲ ನಮಗೆ ಗೊತ್ತೈತಿ. 30 ಶಾಸಕರು, ಸಮಾನ ಶಾಸಕರು, ಮನಸ್ತಾಪ ಮಾಡಿಕೊಂಡ ಶಾಸಕರು 30 ಜನ ಅಲ್ಲಿ ಮೀಟಿಂಗ್ ಮಾಡಿದ್ದು ನಿಜಾನ. ಆ 30 ಜನ ಮೀಟಿಂಗ್ ಮಾಡಿದ್ದು ನೋಡಿದ ತಕ್ಷಣ ಕಾಂಗ್ರೆಸ್ದಾಗ ಗಲಿಬಿಲಿ ಆತ್ರಿ, ಗಾಬರಿ ಆಗಕತ್ರ. ಅಲ್ಲಿ ಬರೀ ರಮೇಶ್ ಸಾವ್ಕಾರ್ ಒಂದು ರೌಂಡ್ ಹೊಡೆದಿದ್ದನ ಗಡಬಡ ಮಾಡಾಕತ್ರು. ಇನ್ನೇನರೇ ಮತ್ತಿದು ಅನಾಹುತ ಆದಿತ್ತು ಅಂಥೇಳಿ ತಕ್ಷಣ ಅಲ್ಲಿಯ ಮಹಾನಾಯಕ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ನೋಡ್ರಿ. ನಾನು ಫಲಿತಾಂಶ ಆದ ನಂತರ ರಾಜ್ಯ ಸರ್ಕಾರ ಬಗ್ಗೆ ಆಯಿತು, ಸರ್ಕಾರ ಬಗ್ಗೆ 6 ತಿಂಗಳು ಮಾತಾಡ್ಬಿಡೋದು ನಿರ್ಣಯ ತೊಗೊಂಡಿದ್ದೆ ನಾವು. ಈಗ 3 ತಿಂಗಳಾಯ್ತು. ಆದರೂ ಸಹಿತ ಆಪರೇಷನ್ ಹಸ್ತ ಬಗ್ಗೆ ಹೇಳ್ಬೇಕಂತಂದರೆ ಆಪರೇಷನ್ ಹಸ್ತ ಮಾಡೋರು ಮೂರ್ಖರ, ಹೋಗೋರು ಮೂರ್ಖ. ನಾವು ಮಾಡಿದಾಗ ಒಂದು ಅರ್ಥ ಇತ್ತದು. ಸರ್ಕಾರಕ್ಕೆ ಬಹುಮತ ಇರಲಿಲ್ಲ, ನಾವು ಹೋಗಿ ನಮ್ಮ ಸ್ವಂತ ನಿರ್ಣಯ. ಯಾರು ಬಿ ಜೆ ಪಿ ಅವ್ರು ನಮಗೆ ಅವಾರ್ಡ್ ಮಾಡಿಬಿಟ್ಟಿಲ್ಲ, ಕಾಂಗ್ರೆಸ್ಸಲ್ಲಿ ನಮ್ಗೆ ಅನ್ಯಾಯ ಹೊರಟ ಮಾಡಿ ನಾವು ಹೊರಗೆ ಬಂದಿದ್ವಿ. ಯಾರು ನಮ್ಗೆ ಅದನ್ನು ಸುಳ್ಳು ಆಪರೇಷನ್ ಕಮಲ್ಲ ನಮ್ಮ ಸ್ವಂತ ನಮ್ಮ ಮನಸ್ಪೂರ್ವಕ ಹೋಗಿದ್ದು, ನಮ್ಮ ಸರ್ಕಾರ ಮಾಡಿದ್ದು, ಅದಕ್ಕೆ ಯಶ ಕಂಡಿದ್ದೇವೆ. ಆದರೆ ಹೋಗೋದು ನನಗೇನು ಅಷ್ಟು ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಅದು ಈಗ ನೋಡೋದಿಲ್ಲ. ಈಗ ಆಪರೇಷನ್ ಹಸ್ತಿ ಯಾಕೆ ಸ್ಟಾರ್ಟ್ ಆದ ಒಂದು ಮೂಲ ಉದ್ದೇಶ ದಯವಿಟ್ಟು ಪತ್ರಿಕೆ ಮಿತ್ರರು ಈಗ ಕೇಳಿದೆ ಯಾಕೆ ಚಲೋ ಆತ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಶಾಸಕರು 25-30 ಜನ ಕೂಡಾದ್ರು. ಅವರು ತಮ್ಮ ಅಂದರೆ ಏನೂ ಮುಂದೆ ನಿಂತಬೇಕತ್ತ. ಅದನ್ನು ಮರ್ಸಾಕಿದನ್ನು ಮಹಾನಾಯಕ ಮಾಡೋಂಥ ಕುತಂತ್ರ. ಇದು ಅಪ್ರಶಸ್ತ ಅಲ್ಲ. ಅವ್ರ ಪಕ್ಷದಲ್ಲಿ ಅವ್ರ ಹೆಸರು ಸಹಿತ ಹೇಳ್ಬಾರ್ದು. ನನಗೆ ಎಲ್ಲರಿಗೂ ಗೊತ್ತೈತಿ. ಮಿನಿಮಮ್ 25-30 ಶಾಸಕ ಹೊತ್ತು ಒಂದು ಶಾಂಗಿರ ಹೋಟ್ಲಿಗೆ ಕೂಡಾರಿದ್ರು. ಶಾಂಗಿರ್ಲ ಹೋಟ್ಲಿಗೆ ಬೆಂಗಳೂರಲ್ಲಿ ಕೂಡಾರಿದ್ರು ಅವರು. ಅದು ಗೊತ್ತಾಗಿ ಯಾರಿಗೆ ಹಸ್ತದ ಮ್ಯಾನ್ ಪೋಸ್ ಕೊಡ್ತಾರಲ್ಲ ಆ ನಾಯಕ ಅದು ಮರ್ಸಾಕ ತಮ್ಮ ಪಕ್ಷದ ಇನ್ಸಲ್ಟ್ ಆಗತೈತೆ. ಯಾಕೆ ಭಾಳ ದೊಡ್ಡ ಪ್ರಮಾಣದ ಪತ್ರ ಬರ್ತಾರೆ. ನೀವು ನೋಡಿದ್ರೆ ಅವರೆಲ್ಲ ಕೂಡಿ ಮೀಟಿಂಗ್ ಮಾಡಿದ್ರೆ ಮೀಟಿಂಗ್ ಆಗಬಾರ್ದಕ್ಕೆ ಅವ್ರು ಹೆದರಿಲ್ಲಪ್ಪ. ಈಗ ಅಂದರೆ ಬಿ ಜೆ ಪಿಯಲ್ಲಿ ಬರತ್ತಾರೋ ಅಂತ ಅನ್ನಕ್ಕೆ ನಾಟಕ ಮಾಡಿದರು. ನಾಟಕ ಮಾಡಿದ ಇದೊಂದು ಅದು ದೃಷ್ಟಿಯ ಬೇರೆ ಕಡೆ ಮಾಡೋಕ್ಕೆ ನಾಟಕ ಇದೆ ನೋಡಿ. ಸ್ವಯಂ ಗೊತ್ತ ಲೀಡರ್ಗಳು ಅವರೆಲ್ಲ ತಾವು ಅನ್ಸ್ಕೋದು ಟಿ ವಿ ಹಾಕ್ಸೋದು. ಅದು ನಮಗೇನು ಜರುತ್ತದ ಅದ್ರ ಅಂಥ ನಾಯಕರು ನೋಡ್ರಿ. ನಮ್ದು ಇಂಥ ದೊಡ್ಡ ಪ್ರಮಾಣ ನೀವು ಅಸಹ್ಯ ಮಾಡುವಂಥ ತೊಗೊಂಡ್ರೆ ನಮ್ಮ ನಾಯಕರು ಬಿಟ್ಟು ವಿಚಾರ ತೊಗೊಳೋದ್ರೆ ಸ್ವಾಗತ. ಆದರೆ ನನ್ನ ಅನಿಸಿಕೆ ಅಂತ ನನ್ನ ರುಂಡು ಸಹಿತ ಹೋಗಂಗಿಲ್ಲ. ಅಲ್ಲಿ ಇಲ್ಲೇ ಉಳಿಯೋದು ಬಿ ಜೆ ಪಿಯಲ್ಲೇ ಎಂಡಿ ನನ್ನ ರಾಜಕಾರಣ. ನಾವು ಪಾರ್ಲಿಮೆಂಟ್ ಮಾಡೋಲ್ಲ, ಎಲ್ಲಿ ಮಾಡೋಲ್ಲ, ಇಲ್ಲ ಮಾಡೋದಿಲ್ಲ. ನಾವು ನಮ್ಮ ಪಕ್ಷ ಪರವಾಗಿ ಕೆಲಸ ಮಾಡ್ತೇನೆ. ನನ್ನ ಮಗಳ ನಿತ್ರು ಸಹಿತ ನನ್ನ ಪಕ್ಷ ಪರವಾಗಿ ಮಾಡ್ತೇನೆ. ಆಪರೇಷನ್ ಹಸ್ತ ಪ್ರಾರಂಭ ಇವರು ಬಂದು ಭೇಟಿ ಆಗಕತ್ತಾರ ಅಂತ ಹೇಳ್ತಾರೆ. ಯಾವ ಮಂತ್ರಿಗಳು ಬಂದು ಹೂಗುಚ್ಚ ಕೊಟ್ಟರು ಅವ್ರಿಗೆ ಕೇಳಿದಾಗ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ, ಕ್ಷೇತ್ರಕ್ಕೆ ಅನುದಾನ ಸಲುವಾಗಿ ಬಂದಿದ್ದು ಅಂತ ಹೇಳ್ತಾರೆ. ಕಾಂಗ್ರೆಸ್ದಿಂದ ಆರಿಸಿ ಬಂದದ್ದು ಶಾಸಕರಿಗೇನ ಅನುದಾನ ಇಲ್ಲ. ಇನ್ನು ವಿರೋಧ ಪಕ್ಷದ ಶಾಸಕರಿಗೆ ಅನುದಾನ ಎಲ್ಲಿ ಕೊಡ್ತಾರೋ ಅಲ್ಲಿ ಬಂದು ಅಂಜಿ ಹೂಗುಚ್ಚ ಕೊಡಾಕತ್ತರ್ರಿ. ಯಾಕಂದ್ರೆ ಅವರು ಮಂತ್ರಿಗಳಿದ್ರು, ಅವ್ರವ್ರ ಇಲಾಖೆದಾಗ ಏನೇನು ವ್ಯವಹಾರ ಆಗ್ಯಾವ ಅನ್ನೋದ ತನಿಖಾ ವರದಿ ತೆಗೆದ ಇನ್ನು ತನಿಖೆಗೆ ಆದೇಶ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಅಸ್ತ್ರ ಬಳದಿದ್ದ ತಕ್ಷಣ ಓಡೋಡಿ ಬಂದು ಇಲ್ಲಿ ಭೇಟಿ ಹಾಕತ್ತರು. ಆದ್ರೆ ರಮೇಶ್ ಜಾರಕಿಹೊಳಿ ಸಿಡಿಸಿದ ಬಾಂಬ್ ಇವತ್ತು ಕರ್ನಾಟಕ ರಾಜ್ಯದಾಗ ಗುಡುಗು ಸಿಡಲು ಮಡಿಗತೆ ಸುನಾಮಿ ಅಲೆ ಎದ್ದೈತಿ. ಮತ್ತು ಬಾಂಬೆ ಪ್ರವಾಸ ಪ್ರಾರಂಭ. ಇನ್ನು ಏನಾಕೈತಿ ರಾಜಕಾರಣದಾಗ ತಿರುಮುರು ಗೊತ್ತಾಗೋದಿಲ್ಲ ರೀ. ಯಾಕಂದ್ರೆ ಸ್ಟೇಟ್ ಫಾರ್ವರ್ಡ್ ರಾಜಕಾರಣಿ ಯಾವಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಆಗೋ ಪರಿಸ್ಥಿತಿ ಬಂದಿತ್ತು, ಅಲ್ಲಿ ರಮೇಶ್ ಜಾರಕಿಹೊಳಿ ಹೆಸರಿತ್ತು. ಇದನ್ನು ಭಾಳ ಚಾಣಾಕ್ಷ ಬುದ್ಧಿವಂತ ರಾಜಕಾರಣಿಗಳು ಇವತ್ತು ಕರ್ನಾಟಕದಾಗ ನಮಗೆ ಪದೇ ಬೆಂಗಳೂರಿಂದ ಹೇಳ್ತಾರೆ ರೀ. ನಾವು ಬೆಂಗಳೂರಿದ್ದಾಗ ರಮೇಶ್ ಜಾರಕಿಹೊಳಿ ಎಲ್ಲರೂ ಮುಖ್ಯಮಂತ್ರಿ ಆದಾನಂಥೇಳಿ ಬಲಿಪಶು ಮಾಡೋ ಸಲುವಾಗಿ ಷಡ್ಯಂತ್ರ ರಚನೆ ಮಾಡಿ ಅಲ್ಲೋಲ ಕಲ್ಲೋಲ ಮಾಡಿದರು. ಈ ನಾಯಕನನ್ನು ಹಿಂದುಳಿದ ನಾಯಕ ಬೆಳಿತಾನಂತೇಳಿ ಸೈಡ್ಲೈನ್ ಮಾಡಿ ಬೊಮ್ಮಾಯಿನ ಮುಖ್ಯಮಂತ್ರಿ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಅದು ಸಾಕಾರಗೊಂಡಿತ್ತು. ಅಮಿತ್ ಶಾ ಮತ್ತು ನಡ್ಡಾ ಅಲ್ಲಿಂದ ಹೇಳಿದರು ರಮೇಶ್ ಜಾರಕಿಹೊಳಿನ ಮುಖ್ಯಮಂತ್ರಿ ಮಾಡ್ರಿ. ಕರ್ನಾಟಕದಾಗ ಎಲ್ಲ ಶಾಸಕರನ್ನ ಒಕ್ಕಟ್ಟಾಗಿ
ತಗೊಂಡು ಹೋಗುತ್ತಾನ ಅಂಥೇಳಿ ಅಲ್ಲಿ ಆದೇಶ ಬಂದಿದ್ದ ತಕ್ಷಣ ಇಲ್ಲಿ ಚಾಣಾಕ್ಷರದಾರಲ್ಲ ಶಾಣೆ ಮಂದಿ ಅವರು ಈ ವ್ಯಕ್ತಿ ಎಲ್ಲರೇ ಮುಖ್ಯಮಂತ್ರಿ ಆದಂದ್ರೆ ನಮನ ಮಕಾಡೆ ಮಲಗಿಸ್ತಾನಂಥೇಳಿ ಒಂದು ವ್ಯೂಹವನ್ನು ರಚನೆ ಮಾಡಿದರು. ಅದರಲ್ಲಿ ಕೆಲವರು ಕಾಂಗ್ರೆಸ್ ನಾಯಕರು ಸಹಿತ ತುಪ್ಪ ಹಾಕಿದ್ರಿ ಬೆಂಕಿಯಾಗ. ಆವಾಗ ಷಡ್ಯಂತ್ರವನ್ನು ರಿಲೀಸ್ ಮಾಡಿ ಈ ವ್ಯಕ್ತಿನ ಡ್ಯಾಮೇಜ್ ಮಾಡಿ ಒಗೆದು ಬಿಟ್ಟರು. ಆವಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಅನಿವಾರ್ಯವಾಗಿ ಬಸವರಾಜ ಬೊಮ್ಮಾಯಿ ಹೆಸರು ಬತ್ತು. ಇಲ್ಲಿಕಂದ್ರೆ ರಮೇಶ್ ಜಾರಕಿಹೊಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜಕೀಯ ನಿರ್ವೃತ್ತಿ ತಗೊಂಡು ಇನ್ನು ಬರುವ ಯುವಕರಿಗೆ ಒಂದು ರಾಜಕೀಯ ಪ್ರೇರಣೆ ಮಾಡುವ ಸಲುವಾಗಿ ಪಣ ತೊಟ್ಟಿದ್ದ. ಆದರೆ ಸಾಕಾರಗೊಳಿಸಲಿಕ್ಕೆ ಕೊಡಲಿಲ್ಲ ಆ ಷಡ್ಯಂತ್ರಗಾರರು. ಈಗ 30 ಜನ ಮೀಟಿಂಗ್ ಮಾಡಿದ್ದು ರಮೇಶ್ ಜಾರಕಿಹೊಳಿ ಮಾತು ಕೇಳುವಂಥ 30 ಜನ ರೀ. ಯಾಕಂದ್ರೆ ರಾಜಕಾರಣದಾಗ ಯಾವಾಗ ಏನಾಕೈತಿ ಅಂತ ಗೊತ್ತಿಲ್ಲ. 136 ಶಾಸಕರದಾರು. ಇದೇನು ಸರ್ಕಾರ ಸುಭದ್ರ ಐತಿ, ಇದನ್ನು ಹಿಡಿದೈತಿ ಅಂತ ಏನು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಮಹಾರಾಷ್ಟ್ರದಾಗೂ ಹಿಂಗೈತೆ, 40 ಜನ ಓಡಿ ಹೋದರು. ಸರ್ಕಾರ ಇದ್ದದ್ದು ಸರ್ಕಾರ ಕೆಡಿಯವರಲ್ಲಿ ಇಲ್ಲೂ ಯಾಕೆ ಆಗಬಾರ್ದು? 30 ಜನ ಹೋದ್ರಂದ್ರೆ 106 ಇಳಿತ್ರಿ, ಮ್ಯಾಜಿಕ್ ಸಂಖ್ಯೆ ಹೋತು. ಹಿಂಗೆ ಅದರ ಸಲುವಾಗಿ ಪ್ರಶ್ನೆ ಕೇಳಿದಾಗ ನನ್ನ ರೋಂಡ ಹೋದರೂ ಸಹಿತ ನಾ ಕಾಂಗ್ರೆಸ್ ಇರೋದಿಲ್ಲ, ರೋಂಡ ಹೋದರೂ ಸಹಿತ ನಾನು BJP ಬಿಟ್ಟು ಹೋಗೋದಿಲ್ಲ ಅಂತೇಳಿ ಖಂಡಿತವಾಗಿ ಹೃದಯವಂತ ಗೋಕಾಕದ ಹುಲಿ ಮತ್ತು ಗರ್ಜನೆ ಮಾಡೈತಂದ್ರೆ ರಾಜಕಾರಣದಾಗ ಮತ್ತು ಗುಡುಗು ಸಿಡಿಲು ಮಳೆ ಆಗುವಂಥ ಸಂಭವ ಐತಿ. ರಾಜಕಾರಣ ತಿರುಮುರು ಆಕೈತಿ. ರಾಜಕಾರಣದಾಗ ಏನೋ ಬದಲಾವಣೆ ಆಗಬಹುದು. ಇದಕ್ಕೆ ಜ್ವಲಂತ ಸಾಕ್ಷಿ ಇದೆ. ಗೋಕಾಕದಿಂದ ಕಹಳೆ ಊದ್ರಿಂದ ರಾಜ್ಯ ಸರ್ಕಾರದಾಗ ಬದಲಾವಣೆ ಆಗುವಂಥ ಶಕ್ತಿ ಇದೆ. ಜಾರಕಿಹೊಳಿ ಕುಟುಂಬದ ಹಿರಿಯ ನಾಯಕ, ಹಿರಿಯ ಸುಪುತ್ರ ರಮೇಶ್ ಜಾರಕಿಹೊಳಿ ಸಿಡಿಸಿದ ಬಾಂಬ್ ಅಲ್ಲೋಲ ಕಲ್ಲೋಲಾಗತೈತಿ. ಇನ್ನು ರಮೇಶ್ ಜಾರಕಿಹೊಳಿ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಂಥ 30 ಜನ ಶಾಸಕರ ನಾಯೆಲ್ಲರ ಹೆಸರು ಏನಂದ್ರೆ ಕರ್ನಾಟಕದಾಗ ಮತ್ತೆ ಬುಗಿಲಿ ಹೇಳ್ತೈತಿ ರಾಜಕಾರಣ. ಅದರ ಸಲುವಾಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಾರ ದೃಶ್ಯ ತೋರ್ಸಾಕತ್ತೀನಿ. ಯಾವಾಗಲೂ ಈ ರಮೇಶ್ ಜಾರಕಿಹೊಳಿ ಸುಮ್ಮನೆ ಕುಂಡು ಅಂಥ ವ್ಯಕ್ತಿಯಲ್ಲ, ಆ ಜಾಯಮಾನದ ವ್ಯಕ್ತಿಯಲ್ಲ. ಯಾವಾಗಲೂ 303 ಸ್ಟೇಟ್ ಫಾರ್ವರ್ಡ್. ಯಾವುದೇ ಏನೋ ಘಟನೆ ಆಗಲಿ, ಯಾರನ್ನ ವಿಶ್ವಾಸ ಇಡ್ತಾನ ಅವರೇ ಇವನಿಗೆ ಮೋಸ ಮಾಡಿದಂಥ ವ್ಯಕ್ತಿಗಳು ಇವತ್ತು ಕೇಕೆ ಹಾಕಾಕತ್ತಾರ. ಆ ಕೇಕೆ ಸ್ವಲ್ಪ ದಿವಸ ಐತ್ರೆ, ಆಮೇಲೆ ಮತ್ತೆ ತಿರುಮುರು ಆಗಿ ಮತ್ತು ಗದಿಗೆ ಏರುವಂಥ ವ್ಯಕ್ತಿ ಇದೇ ರಾಜ್ಯದ ನಾಯಕನಾಗಿ ಚುಕ್ಕಾನಿ ಹಿಡಿತಾನ. ಇದೇ ಜಾರಕಿಹೊಳಿ ಕುಟುಂಬದ ಹಿರಿಯ ಸುಪುತ್ರ ರಮೇಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅನ್ನೋದು ಕಡಕ ಕಾಕ ಏನು ಹೇಳ್ತಾನೆ ಅನ್ನೋದ ಭವಿಷ್ಯದ ಮುಖಾಂತರ, ಮುಂದಿನ ಕಾಲ ತಲಾಂತರದ ಭವಿಷ್ಯದ ಮುಖಾಂತರ ಹೇಳಿದ್ದೀನಿ. ಇನ್ನು ರಾಜ್ಯದ ರಾಜಕಾರಣಿ ಚುಕ್ಕಾನಿ ಬದಲಾಗೋ ಸಲುವಾಗಿ ಇನ್ನು ಒಳಗೆ ಮೀಟಿಂಗ್ ನಡೆದಾವು. ಯಾಕೆ ಮೀಟಿಂಗ್ ನಡೆದಾವು ಅಂದರೆ ಕ್ಷೇತ್ರಕ್ಕೆ ಅನುದಾನಿಲ್ಲ, ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಅನೇಕ ಹಿರಿಯ ಶಾಸಕರು ಮುಖ್ಯಮಂತ್ರಿಗೆ ಹೋಗಿ ದೂರು ಕೊಟ್ಟರು. ನಾವು ಹೇಳಿದ ಅಧಿಕಾರಿಗಳು ನಮ್ಮಲ್ಲಿ ಬರ್ತಾ ಇಲ್ಲ. ಹಳೆಯ ಅಧಿಕಾರಿಗಳು ಸಹಿತ ಇನ್ನು BJP ಅವರ ಅಧಿಕಾರಿಗಳದಾರು. ಅವರು ನಮ್ಮ ಮಾತು ಕೇಳುವರು. ಹಳೇದನ್ನು ಎಲ್ಲ ಹೇಳ್ಕೊತ ಕೂತಾರು. ಹಳೆ ಬಿಲ್ಗಳನ್ನು ಮಂಜೂರಾತಿ ಮಾಡೋ ಸಲುವಾಗಿ ಶತಾಯಗತಾಯ ಪ್ರಯತ್ನ ಪಟ್ಟರು ಸಹಿತ ಹೊಸ ಸರ್ಕಾರ ಬಂದ್ರೂ ಹೊಸ ಬಿಲ್ ಇಲ್ಲ, ಹಳೆ ಬಿಲ್ಗೂ ಗತಿ ಇಲ್ಲ. ಹೀಗಾಗಿ ಜಿಲ್ಲಾವಾರ ಮೀಟಿಂಗ್ ತಗೊಳ್ಳುವಂಥ ಪರಿಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ಬಂತು. ಅಸಮಾಧಾನ ಶಾಸಕರನ್ನ ಕರೆಸಿ ಇಲ್ಲಿ ಕಲ್ಯಾಣ ಕರ್ನಾಟಕದ ಒಬ್ಬ ಹಿರಿಯ ಶಾಸಕ ಗುಡುಗೆಬ್ಬಿಸಿದ್ದ. ಅಲ್ಲಿ ದಕ್ಷಿಣ ಕರ್ನಾಟಕದಿಂದ ಒಬ್ಬ ಶಾಸಕ ಗುಡುಗೆಬ್ಬಿಸಿದ ತಕ್ಷಣ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಶಾಸಕರ ಮೀಟಿಂಗ್ ಕರೆದು ಬೇಸರಾದರು. ಆದರೆ ಎಲ್ಲರಿಗೂ ಅನುದಾನ ಬೇಕಾಗೈತ್ರಿ. ಇದರ ಸಲುವಾಗಿ ಮೋದಿ ಏನು ಕಾಮೋಶ್ ಕೂತಾರ್ರಿ. ಎಲ್ಲರೇ ಕ್ಷೇತ್ರಕ್ಕೆ 200 ಕೋಟಿ ಡೈರೆಕ್ಟ್ ಅಲ್ಲಿಂದ ದೆಹಲಿದಿಂದ ಅಮೌಂಟ್ ಬತ್ತ ಅಲ್ಲೋಲ ಕಲ್ಲೋಲ ಆಗ್ತೈತಿ. ದೊಡ್ಡ ನೀರಿನ ಹಾಲ ಅಲ್ಲಿ ಐತಿರಲ್ಲ, ಆ ಹಾಲ್ ಎಲ್ಲರೇ ಬೀಚ್ರಂದ್ರೆ ಕೊಚ್ಚ ಹೋಗ್ತೈತಿ. 224 ಕ್ಷೇತ್ರದಾಗ ಮಹಾಪೂರ್ ಫ್ಲಡ್ ಬಂದಾಗ ಬರ್ತೈತಿ. ಹಣಕಾಸಿನ ಕೊರತೆ ನಿವಾರಣೆ ಆಕೈತಿ. ಹಣದ ಹೊಳೆ ಹರಿಸುವಂಥ ಶಕ್ತಿ ನರೇಂದ್ರ ಮೋದಿಗೆ ಐತಿ. ಕಾಲಾಂತರದಿಂದ ರಾಜಕಾರಣ ಬದಲಾಕೈತಿ. ಆ ಬದಲಾಗುವ ರಾಜಕಾರಣ ನಿರೀಕ್ಷೆ ಮಾಡೋಣಲ್ರಿ. ಈಗ ಯಾರಿಗೆ ಬಿಗ್ ಶಾಕ್, ಯಾರಿಗೆ ಶಾಕ್ ಮೇಲೆ ಶಾಕ್ ಅನ್ನೋದು ವಿವರವಾಗಿ ಹೇಳಿದ್ದೀನಿ. ಇನ್ನು ಹಿರಿಯ ರಾಜಕಾರಣಿಗಳು ಬಹಳ ತಲೆ ಕೆಡ್ಸ್ಕೊಳಕತ್ತಾರೆ, ಕರ ತಲೆ ಕೆರ್ಕೊಳಕತ್ತಾರೆ. ಏನಾಕೈತಿ ಅಂಬಲ್ಪ ರಮೇಶ್ ಜಾರಕಿಹೊಳಿ ಮತ್ತು ಗುಡುಗ್ಯಾನ ಆ ಗುಡುಗ ಸಪ್ಪಳಿಗನ ಎದಿ ಡೌಡವ್ ಅನ್ನಾಕತೈತಿ. ಎಲ್ಲರೇ ಸಿಡಲು ಬಡಿತಂದ್ರೆ ನಮ್ಮ ಗತಿ ಏನು ಅನ್ನಾಕತ್ತಾರ. ಹಂಗಾದ್ರೆ ಕಡಕ ಕಾಕಾನ ನಂಬರ್ 1 ಚಾನಲ್ ಸವಿಸ್ತಾರವಾದ ವರದಿ ಮತ್ತೊಮ್ಮೆ ಹೇಳ್ತೀನಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ರಮೇಶ್ ಜಾರಕಿಹೊಳಿ ಗುಡುಗಿದ್ದಕ್ಕೆ ಏನು ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ನಿಮ್ಮ ಅನಿಸಿಕೆಗಳು ನನಗೆ ಹಾಕಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.